ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತಿನ ಬ್ಲಾಗ್ ನಾನು ಶುರು ಮಾಡ್ತಾ ಇರೋದು ಚರ್ಚ್ ಸ್ಟ್ರೀಟಿಂದ. ಇವತ್ತು ಡಬಲ್ ಮೀಟರ್ ಬಂದ್ಬಿಟ್ಟೈತೆ ನನಗೆ. ಚರ್ಚ್ ಸ್ಟ್ರೀಟಲ್ಲಿ ನಾನು ಇವತ್ತಿನವರೆಗೂ ಇಷ್ಟು ಜೋರಾಗಿ ಮಾತಾಡ್ಕೊಂಡು ಬ್ಲಾಗ್ ಮಾಡಿರೋ ಸೀನೇ ಇಲ್ಲ. ಬಟ್ ಇವತ್ತು ಬ್ಲಾಗ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಏನೋ ಒಂದು ಸ್ವಲ್ಪ ಜೋಶ್ ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಬೆಂಗಳೂರಿಗೆ ಗೆಲ್ತಾರೆ, ಅದು ನಮ್ಗೆ ಗೊತ್ತಿರೋ ವಿಷಯನೇ. ಸೊ ನಂದೇನಂದರೆ ಒಂದು ಕೆಲವೊಂದು ತತ್ವಗಳಿದೆ ಗೈಸ್. ಆ ತತ್ವಗಳೇನು ಅಂತ ಹೇಳಿದ್ರೆ ಈ ಟಿ ಶರ್ಟು, ಈ ಪ್ಯಾಂಟು ಮತ್ತು ಈ ಶೂಸು. ನೋಡಿ, ಇದೇ ಟಿ ಶರ್ಟು, ಇದೇ ಪ್ಯಾಂಟು, ಇದೇ ಶೂಸ್. ಬಾರಣ ಮೇಲೇ ಇದೇ ಟಿ ಶರ್ಟು, ಇದೇ ಶೂಸು, ಇದೇ ಪ್ಯಾಂಟ್ನ ಎಲ್ಲ ಮ್ಯಾಚ್ಗೂ ಹಾಕೋತೀನಿ. ಚೇಂಜೇ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸೋತ್ ಬಿಡ್ತಾರೆ ನಮ್ಮ RCB ಅವರು ಅಂತ. ಅದೇನೋ ಇರುತ್ತಲ್ಲ, ಇಲ್ಲೇ ಕುತ್ಕೋಬೇಕು, ಹಿಂಗೆ ಮಾಡಬೇಕು ಅಂತ. ಅದೊಂದೊಂದು ಸ್ವಲ್ಪ ಹಂಗೆ ಸುಮ್ಮನೆ ಕಾಮಿಡಿ ಥರ ನಂಬ್ತೀನಿ ನಾನು ಅದನ್ನು. ಇವತ್ತು ಹಂಗೆ ರೆಡಿಯಾಗಿ ಬಂದಿದ್ದೀನಿ, ಸೇಮ್ ಟಿ ಶರ್ಟು. ಆ್ಯಂಡ್ ಇನ್ನೊಂದು ಟ್ರಾಜಿಡಿಕ್ ವಿಷಯ ಏನಂದರೆ ಯಾವುದೂ ಒಗ್ದಿಲ್ಲ. ಮ್ಯಾಚ್ ಮುಗಿಸ್ಕೊಂಬಂದು ಹಂಗೆ ಬಿಸಿಲಲ್ಲಿ ಹಾಕಿ ಒಣಗಿಸಿ ಚೆನ್ನಾಗಿ ಹಂಗೆ ಹಾಕೊಬರೋದು, ಫುಲ್ ಪರ್ಫ್ಯೂಮ್ ಮಾಡ್ಕೊಂಡು. ಯಾಕೆ ಅಂತ ಹೇಳಿದ್ರೆ ಒಗಿದ್ರೆ ಭಯ, ಎಲ್ಲಿ ಅಲ್ಲಕ್ಕೆ ಹೋಗ್ಬಿಡುತ್ತೋ ಅನ್ನೋ ಥರ ನಂದ ಒಂದು ಮೆಂಟಾಲಿಟಿ. ಸೊ ಇವಾಗ ಇನ್ನೊಂದು ಏನಂತ ಹೇಳಿದ್ರೆ ಚರ್ಚ್ ಸ್ಟ್ರೀಟ್ಗೆ ಮುಂಚೆ ಬಂದು ಇಲ್ಲೊಂದು ವಿಸಿಟ್ ಹಾಕಿ ಇಲ್ಲಿ ಎಲ್ಲರೂ ಮಾತಾಡಿಸ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೋದ್ರೆ ಮ್ಯಾಚ್ ಗೆಲ್ತಾರೆ. ಇದೇ ನನ್ನ ತಲೆಯಲ್ಲಿ ಬಂದ್ಬಿಟ್ಟೈತೆ, ಅದನ್ನೇ ಮಾಡ್ತಾ ಇದ್ದೀನಿ. ಬಟ್ ಇವತ್ತು ಅದೆಲ್ಲ ಉಲ್ಟಾ ಆಗ್ಬಿಟ್ರೆ ಇನ್ನು ಯಾವತ್ತೂ ಈ ಕಡೆ ಬರೋದಿಲ್ಲ. ಸೊ ಬನ್ನಿ, ನಮ್ಮ ಬಾಯ್ಸ್ ಎಲ್ಲ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಇವತ್ತು ನಾವು ಹೋಗ್ತಾ ಇರೋದು ಬೋಟ್ ಸಿ ಸ್ಟ್ಯಾಂಡು. ಆ್ಯಂಡ್ ಅದು ಒಂದು ಆ ಸಿ ಸ್ಟ್ಯಾಂಡ್ಗೆ ಹೋದ್ರೆ ಗೆಲ್ತಾರೆ ಅಂತ. ಅದು ಫಸ್ಟ್ P1 NX ಅಲ್ಲಿ ಗೆಲ್ತಾ ಇದ್ವಿ, ಇವಾಗ ಸಿ ಸ್ಟ್ಯಾಂಡ್ಗೆ ಹೋದ್ರೆ ಗೆಲ್ತಾರೆ ಅಂದ್ಬಿಟ್ಟು ಸಿ ಸ್ಟ್ಯಾಂಡಿಗೆ ನುಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಗಾಯ್ಸ್, ಅಂತೂ ಇಂತೂ ನಾವು ಇವಾಗ ಸ್ಟೇಡಿಯಮ್ಗೆ ಹೋಗೋ ಸಮಯ ಬಂದಿದೆ. ಇನ್ನೂ ಟಾಸ್ ಆಗಿಲ್ಲ. ಸೊ ಟಾಸ್ ಆಗೋಕ್ಕೂ ಮುಂಚೆನೇ ಇವತ್ತು ಸ್ಟೇಡಿಯಮ್ಗೆ ಹೋಗ್ತಾ ಇದ್ವಿ. ಎಡಿಟ್ ಮಾಡೋಕ್ಕೆ ಕುತ್ಕೊಂಡೆ, ಮಿನಿ ಬ್ಲಾಗ್ ಎಡಿಟ್ ಮಾಡೋಣ ಅಂತ. ಬಟ್ ಆಗಲಿಲ್ಲ ಕಾಲಕ್ರಮೇಣ. ಇವಾಗ ಹೋಗಿ ನನ್ನ ಬ್ಯಾಗ್ ಇಟ್ಟು ಇಲ್ಲೇ ಲಾಕರಲ್ಲಿ ಇಡಬೇಕು. ಯಾಕಂದರೆ ಕಾರ್ ದೂರ ಇದೆ. ಲಾಕರಲ್ಲಿ ಇಟ್ಟು ಹೋಗ್ಬೇಕು, ಏನು ಮಾಡೋಕ್ಕಲ್ಲ. ಬನ್ನಿ. ಈ ವಿಚಾರ ಏನಂತ ಹೇಳಿದ್ರಿ, ಲ್ಯಾಪ್ಟಾಪ್ಗೆ 200, ನಾರ್ಮಲ್ ಬ್ಯಾಗ್ಗೆ 100. ಸೊ ನೋಡಿ, ಅದೇ ಟೈಮ್ ನಮ್ಮ ಸಬ್ಸ್ಕ್ರೈಬರ್ ಬೇರೆ ಇಲ್ಲೇ ಅವರೇ. ಥ್ಯಾಂಕ್ ಯು ಬ್ರೋ, ಸಿಗೋಣ. ಎಲ್ಲ ಐತಣ್ಣ, ಎಲ್ಲರದು ಐತೆ, ತಲೆ ಕೆಡಿಸ್ಕೊಳ್ಳಿ. RCB ಟಾಸ್ ಗೆದ್ರು, ಟಾಸ್ ಗೆದ್ದವ್ರಲ್ಲ ಅಲ್ಲಿ. ಇನ್ನಿದ ತಕ್ಷಣ ಖುಷಿನೇ ಬೇರೆ. ಹಾಯ್ ಬ್ರೋ, ಆರಾಮ? ಜೈ RCB. ಹಾಯ್ ಬ್ರೋ. ಮಸ್ತ್ ಬಾಡ್ದ, ಮಸ್ತ್ ಬಾಲ್. ಏನ್ ಫೀಲ್ಡಿಂಗು ಗುರು, ಏನ್ ಫೀಲ್ಡಿಂಗು. ನಮ್ಮನೆ ದೇವರು. ಹೋತ್ ಈ ಓವರ್ ವಿಕೆಟ್ ಹೋಗ್ಬಿಡು. ಏನ್ ಗೊತ್ತಾ ಪ್ರಾಬ್ಲಮ್ಮು, ಅವ್ರ ಜರ್ಸಿನೂ ರೆಡ್ ಕಲರ್ ಐತಲ್ಲ, ಅದು ಪ್ರಾಬ್ಲಮ್. Into the stands, sixer. ये गेंद गई है बहुत दूर. पिछले मैच में टिम डेविड टच है. गाइस, अनुष्का ನೋಡಿ, अनुष्का ಒಂದು ಕ್ಯಾಚ್ ಹೊಡಿಯಮ್ಮ, ಡೈರೆಕ್ಟ್ ನನ್ನ ಕೈಗೆ ಬರಬೇಕು. DDS ಎಫೆಕ್ಟ್ ಅಲ್ಲಿ ಹೊಡಿತಾವ್ ನೀನು. ಏನು ಬಾಯಿಂದನೇ ಹೊಡಿತಾ, ಬೇರೆ ಕಡೆ ಎಲ್ಲ ಅಂತ ಹೊಡಿತಾ. ಗೈಸ್, ತಗೊಳ್ಳೋ ಗಂಟ ತಗೊಂಡು ಫೋನ್ ಪೇ ಮಾಡೋ ಗಂಟ ಫೋನ್ ಪೇ ಮಾಡಿ ಚಿಕನ್ ಬರ್ಗರ್ ತಗೊಂಡ್ಮೇಲೆ ಇದಕ್ಕೆ 200 ರೂಪಾಯಿನ ಅಂತೆ. ಇವತ್ತು 2 ಸರಿ ಟಿವಿಲಿ ಬಂದ್ಬಿಟ್ಟಿದ್ದೀನಿ. ಯಾರು ನೋಡಿದ್ರೋ ಕಮೆಂಟ್ ಹಾಕಿ. ಮೊದಲನೇ ಸರಿ 6 ಹೊಡೆದಾಗ, ಇವಾಗ ಔಟ್ ಆದಾಗ. ಮುಳ್ಳು ನೋಡಿ, ಸಮೋಸ ತಗೊಂಬಂದವನಿ. ಗೋವಿಂದ ಜೇಡ್ರಳ್ಳಿ ಹೆಂಗೌಳ. All right, then let's do the countdown together, everyone. Ade usrele, ade. ತೆಗಿ ಮ್ಯಾಟ್ರಿಕ್ ತೆಗಿಯಮ್ಮ. Cracker, banger of a shot. Hey! ನಮಗೋಸ್ಕರ
ಎಲ್ಲರಿಗೂ ಊಟ ತಂದು ಕೊಟ್ಟಿರೋ ಅನ್ನದಾತ್ರಿಗೆ ದಿವಾಕರ್ಗೆ ಜೈ. ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಫುಲ್ ಊಟ ನೋಡಿ. ಥ್ಯಾಂಕ್ ಯು ಸೋ ಮಚ್ ದಿವಾಕರ್ ಬ್ರೋ, ಇದನ್ನು ಯಾವತ್ತೂ ಮರೆಯಲ್ಲ. Which means now. ಹಾಯ್ ಹಾಯ್ ಆರಾಮ? ನೆನ್ನೆ ಫುಲ್ ಲೈವ್ ನೋಡಿದ್ದೀನಿ. ಹೌದಾ? ಇದು ಕೇಳಿ ನೀವು ಮಂಗಳೂರು ಕಡೆ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿರೋ ಡ್ಯಾನ್ಸ್ ಆಡ್ತಾರೆ ಅಂತ ವಿಡಿಯೋ ಮಾಡಿದ್ರೆ ಯಾವ ಆ್ಯಂಗಲಿಂದ ಮಾಡಿದ್ರು ಅಂತ ಗೊತ್ತಿಲ್ಲ, ಎಲ್ಲಿಂದ ನಾವು ಮಾಡಿದ್ದಾರೆ. ನೀವು ಮಾಡಿದಿರ ಬಿಡ್ರಿ, ನೀವು ಸೂಪರ್ ಬಿಡ್ರಿ ರೀ. ಮಂಗಳೂರಿಂದ ಮೀನು ತಿನ್ಕೊಂಡು ಬಂದು ಇಲ್ಲಿ ಅವ್ರಿಗೆ ಮೀನುಳ್ಳಿ ತಿನ್ನಿಸ್ತಾ ಇದ್ದೀರಾ. ಕೊಡಮ್ಮ ಕೊಡಮ್ಮ ಕೊಡಮ್ಮ. ಗೈಸ್ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ನೋಡಿ. ಅಲ್ಲಿ ಪಕ್ಕದಲ್ಲಿ ಯಾರೋ ನಾರ್ತ್ ಈಸ್ಟ್ ಇದ್ರು, ಹೊಡೆದು ಸೈಡ್ಗೆ ಹಾಕ್ಬಿಟ್ಟು ಇವ್ರನ್ನ ಕರ್ಸ್ಕೊಂಡಿದ್ವಿ. ಸುಮ್ಮನೆ ಹಿಂಸೆ ಕೊಡ್ತಾಯಿದ್ರು ಅಷ್ಟೊತ್ತಿಂದ. ಡ್ಯಾನ್ಸ್ ಆಡಕ್ಕೆ ಬಿಡಲ್ಲ ಏನಿಲ್ಲ ಹ್ಞೂ ಅಂತ ಇದ್ರು. ಅದಕ್ಕೆ ಹೋಗವ ಆ ಕಡೆಗೆ ನೀನು ಅಂದ್ಬಿಟ್ಟು ಆ ಕಡೆಯಿಂದ ಇವ್ರನ್ನ ಕಡೆಗೆ ಶಿಫ್ಟ್ ಮಾಡ್ಬಿಟ್ಟು ಇವತ್ತಂತೂ ನೆಕ್ಸ್ಟ್ ಲೆವೆಲ್. ಯಾಕಂತ ಹೇಳಿದ್ರೆ ನೋಡಿ ಎಲ್ಲ ಜಾಮ್ ಪ್ಯಾಕ್ಡಾಗಿ ಹೆಂಗೆ ಕೂತಿದ್ದೀವಿ ಅಂದರೆ ಮಸ್ತಾಗಿ ಕೂತಿದ್ದೀವಿ. ಪಕ್ಕಾ ಕೊಡ್ತಾನೆ ಇವಾಗ. ತಗೋ ತಗೋ. ಗಾಯ್ಸ್ ಇವತ್ತು 11 ಗಂಟೆ ಅಷ್ಟರಲ್ಲಿ ಮನೇಲಿ ಇರ್ತೀವಿ ನಾವು. ದನ ನನ್ನ ಮಕ್ಕಳೇ ಹೆಂಗ್ ಹೊಡಿತಾರೆ ನೋಡ್ರಿ. ಇವಾಗ ಯಾರು ಆಚೆ ಹೊಡಿತಾರೆ ಅಂತ ಗೊತ್ತಿಲ್ಲ. ಯಾರು ಹೊಡಿಬೋದು? ಗೈಸ್ 23 ಬಾಲ್ಗೆ 39 ರನ್ನು. ಉಲ್ಟಾ ಹೇಳ್ಬಿಟ್ನಾ ಗೈಸ್? 23 ರನ್ನು 39 ಬಾಲ್. ಹಿಡ್ದ ಬಿಟ್ಟ. ಅಯ್ಯೋ ಇವಾಗ ಕೊಡ್ತಾನೆ ನೋಡಿ, ಇವಾಗ ಕೊಡ್ತಾನೆ. Panto, Panto, Game Mugita Panto. We will be number 1 on the table. ಹುಬ್ಳಿಯಿಂದ ಬಂದಿದ್ದೀರಾ? ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಫುಲ್ ಕೈಯೆಲ್ಲ ನಡಕ್ತೈತೆ. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಅದು ಆದಷ್ಟು ಬೇಗ ಇನ್ನೂ RCB ಸಪೋರ್ಟ್ ಮಾಡೋಣ, ನಮಗೂ ಸಪೋರ್ಟ್ ಮಾಡಿ. ಹಾಂ ಬಾಯ್ 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 ಬಾಯ್. ಹುಷಾರಾಗಿ ಹೋಗಿ ಬ್ರೋ. ಬಾಯ್ ಬಾಯ್. ಭದ್ರಾವತಿ, ಹುಬ್ಳಿ, ಅವ್ರು ಯಾರೋ ಧಾರವಾಡ, ಏನೆಲ್ಲ ಊರಿಂದನೂ ಬಂದ್ಬಿಟ್ಟಿದ್ರೆ ಇವತ್ತು ಮ್ಯಾಚ್ ನೋಡಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾರೆ ನಮಗೆ ಅಷ್ಟೇ. ಹಾಂ ಥ್ಯಾಂಕ್ ಯು. ಸಿಗೋಣ. ಬೇವಿ ತಿಗ ಉರಿಸ್ತಾ ಇದ್ರು, ರಾಣೆಬೆಂದೂರಿಂದ ಬಂದು ಉರಿಸ್ತಾ ಇರೋದಂತೆ. ಪಾಪ ಫುಲ್ಲು ಡ್ಯಾನ್ಸ್ ಆಡಿ ಕಿರ್ಚಾಡಿ ಸುಸ್ತಾಗ್ಬಿಟ್ಟಿರ್ತಾರೆ. ಹುಷಾರಾಗಿ ಹೋಗಿ ಮಾಡ್ಕೊಂಡು ಟ್ರೈನಾ ಕಾರ್ ಅಲ್ಲಿಂದ ಬಂದಿದ್ರು. ಎಷ್ಟು ಕಿಲೋಮೀಟ್ರು? 300. ಸ್ವಲ್ಪ ಟೇಬಲ್ ಟಾಪರ್ ಆಗ್ಬಿಟ್ವಿ ಅಂತ ಎದ್ವಿ. ಖುಷಿ ಆಯಿತು, ಮಸ್ತಾಗಿತ್ತು. ಒಂಥರ ಏನು ಹೊಡಿತಾ ಇದ್ರಲ್ಲ ಅಷ್ಟೊಂದು ಬೋರ್ ಅನಿಸ್ತಿಲ್ಲ. ಒಂದು ಸೈಡ್ ಮ್ಯಾಚ್ ಅಂತ ಗೊತ್ತು. ಮ್ಯಾಚ್ ಮುಗಿಸ್ತೀವಿ, ಆಚೆ ಬಂದ್ವಿ. ಸಾಕಾದಾಗಿತ್ತು. ನಾವಂತೂ ಫುಲ್ ಖುಷಿ ಇವತ್ತು. ಮ್ಯಾಚ್ ಮಾತ್ರ ಅಲ್ಟಿಮೇಟ್ ಮ್ಯಾಚ್ ಗೈಸ್. ಏನೋ ಒಂಥರ ಅಲ್ಲ 300 ಹೊಡೆದ್ಬಿಟ್ಟಿರೋ ಫಸ್ಟ್ ಬ್ಯಾಟಿಂಗ್ ಬಂದ್ಬಿಟ್ಟಿದ್ರೆ ಕ್ರೇಜಿ ಆಗಿ ಆಡಿದ್ರು ಬಿಡಪ್ಪ. ಸರ್ CSK ಬ್ಲಾಗ್ನ ಇವಾಗ ನೋಡ್ತೀರಾ? ಥ್ಯಾಂಕ್ ಯು ಮಾ. ಬೈಬೇಡಿ ಮೇಡಮ್. ಏನು ಮೇಡಮ್? ಹೌದಾ? ಹಂಗಾರೆ ಬೈರಿ ಮೇಡಮ್. ತಮಾಷೆಗೆ ಹೇಳಿದೆ ನೋಡಿ. ಅದು ಮಾಡಿ ಇದು ಮಾಡಿ. ಖುಷಿ ಆಯ್ತಾ? Thank you. Why are you wearing seriously jersey on RCB match, bro? You flex your wins, bro. We flex our legacy. Okay. Do you think that's legacy, bro? Yeah, of course. Please go. Wake up, bro. Wake up.
ಓಕೆ ಗೈಸ್, ಎಲ್ಲ ಮ್ಯಾಚ್ ಎಲ್ಲ ಮುಗಿಸ್ಕೊಂಡು ಲ್ಯಾಪ್ಟಾಪ್ ಬ್ಯಾಗ್ನ ಅಲ್ಲೇ ಇಟ್ಬಿಟ್ಟಿದೆ. ಇವತ್ತು ಮಿನಿ ವ್ಲಾಗು ಹಾಕಿಲ್ಲ, ಅದೊಂದು ಕಡೆ ಬೇಜಾರು. ಬಟ್ ಕಾಲಕ್ರಮೇಣ ಏನು ಮಾಡೋಕ್ಕಾಗಲ್ಲ. ಇವಾಗ ನಮ್ಮ ಬಾಯ್ಸ್ ಎಲ್ಲ ವಾಪಸ್ಸು ಮನೆ ಕಡೆ ಓಡ್ತಾ ಇದ್ವಿ. ನಮಗೊಂದು ಸ್ವಲ್ಪ ಕೆಲಸ ಇದೆ. ನಮ್ಮ ಅಖಿಲ್ ಬೇರೆ ಬಂದಿದ್ದಾನೆ, ಯಶಸ್ಸು ಬೇರೆ ಅಲ್ಲೇ ಇದ್ದಾನೆ. ಸೊ ಅವರೆಲ್ಲ ಕರ್ಕೊಂಡು ಇವಾಗ ನಾವೆಲ್ಲೋ ಹೋಗ್ತಾ ಇದ್ದೀವಿ ಅಂತ ಹೋಗೋ ದಾರಿಲಿ ಇರ್ತೀನಿ, ಇಲ್ಲಾಂದರೆ ಹೋದ್ಮೇಲೆ ನಾವು ತೋರಿಸ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಎಷ್ಟು ಜನ ಪೊಲೀಸು, ಏನು ಸಮಾಚಾರ ಇದು ಕ್ರೇಜಿ. ಇವಾಗೆಲ್ಲ ಫುಲ್ ಅಪ್ಗ್ರೇಡ್ ಮಾಡಿಬಿಟ್ಟಿದ್ದಾರೆ. ಒಬ್ರು ಒಂದು ನಿಮಿಷ ಎಲ್ಲೂ ಬಿಡಲ್ಲ. ನೋಡಿ RCB ಬಸ್ ಇವಾಗ ಹೋಗ್ತಾ ಇತ್ತು. ನೋಡಿ RCB ಬಸ್ಸು ಹಾಂ ಇನ್ನೂ ಇಲ್ಲ ಸರ್, ಮಾಡಬೇಕು. ಹೊಟ್ಟೆ ಜೀವ ಹೋಗ್ತೈತೆ. ಫುಲ್ಲು ಟಯರ್ಡ್ ಗೈಸ್ ಇವತ್ತಂತೂ. ಯಾವ ರೇಂಜಿಗೆ ಟಯರ್ಡ್ ಆಗಿದ್ದೀವಿ ಅಂದರೆ ಮೈಕೈ ಎಲ್ಲ ನೋಡ್ತಾ ಇತ್ತು. ಮುಂಚೆ ಇದು ನಾವು ಇದರಲ್ಲಿದ್ವಲ್ಲ, ನನ್ನ ಜೊತೆ ನೋಡಿ ಯಾರಿದ್ದಾರೆ, ಗ್ರ್ಯಾಂಡ್ ಆಯ್ತಲ್ಲ, ಏನಂತಾರೆ ಅದು, ಅಲ್ಲ ಹೈದ್ರಾಬಾದಲ್ಲಿ ಫಲಕ್ನಾಮಾ ಪ್ಯಾಲೇಸು, ಅಲ್ಲಿ ಕುದುರೆಗೆ ಇತ್ತಲ್ಲ, ಆ ಕುದುರೆದು ಇದು ಚಾರಿಯೇಟು. ಥ್ಯಾಂಕ್ ಯು ಸರ್. ಇಲ್ಲೇ ತಾನೇ ಡ್ರಾಪ್ ಮಾಡಿದ್ದು ನೀವು. ಥ್ಯಾಂಕ್ ಯು, ಬಾಯ್ ಬಾಯ್, ಗುಡ್ ನೈಟಾ ಗೈಸ್. ಮೇಲ್ಗಡೆ ರೂಮು ವಿರಾಟ್ ಕೊಹ್ಲಿ ರೂಮು. ಹೆಂಗಿದೆ ಹೇಳಿ ನಮ್ಮ ಪರಿಸ್ಥಿತಿ. ಆ್ಯಂಡ್ ನಮ್ಮ ರೂಮ್ ನೋಡಿ 1511. ಏನಿದು, ವಾ ಭಯ ಆಗೋಯ್ತು ಇವಾಗ ಒಂದು ಸೆಕೆಂಡ್. ಓಕೆ ಗೈಸ್, ಇವಾಗ ಮ್ಯಾಚ್ ಮುಗಿಸ್ಕೊಂಡು ನಾನೆಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ. ಸೊ ಇದು ಒನ್ ಆಫ್ ದ ಬೆಸ್ಟ್ ಹೋಟೆಲ್ ಇನ್ ಬ್ಯಾಂಗ್ಳೂರು. ಆ್ಯಕ್ಚುಲಿ ನಾನು ಒಂದು ಸರಿ ಇಲ್ಲಿ ಬಂದಿದ್ದೆ, ನಾರ್ಮಲ್ ರೂಮಲ್ಲಿ ಸ್ಟೇ ಆಗಿದ್ದೆ. ಆದರೆ ಪ್ಲೇಯರ್ಸ್ ಇದ್ದಾಗ ಬರೋದು ಇಲ್ಲಿಗೆ ಎಷ್ಟು ರಿಸ್ಟ್ರಿಕ್ಷನ್ಸು, ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲು. ಆ್ಯಂಡ್ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ನಮ್ಮ ಅದೃಷ್ಟಕ್ಕೆ ನಮ್ಮ ರೂಮ್ ಏನು ಸಿಕ್ಕಿದೆಯಲ್ಲ, ಆ ರೂಮು ವಿರಾಟ್ ಕೊಹ್ಲಿ ರೂಮ್ ಕೆಳಗಡೆನೆ, ನಮ್ಮ ರೂಮ್ ಮೇಲೇ ವಿರಾಟ್ ಕೊಹ್ಲಿ. ಆ್ಯಂಡ್ ಅವ್ರ ಕಾರು ಗೀರು ಎಲ್ಲ ಇಲ್ಲೇ ಇದೆ, ತೋರಿಸ್ತೀನಿ ಬನ್ನಿ. ಅವ್ರ ಡಿಫೆಂಡ್ರ್ ಕಾರ್ ನೋಡಿ ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ಲೆವೆಲ್ ನೋಡಿ, ಕಾಣಿಸ್ತಿದೆ ಡಿಫೆಂಡ್ರು. ಹೋಗ್ಬೋದೋ ಹೋಗೋಂಗಿಲ್ಲೋ ಗೊತ್ತಿಲ್ಲ. ಆ್ಯಂಡ್ ನೋಡಿ ಇದೆ ಅವ್ರ ಡಿಫೆಂಡ್ರ್ ಕಾರು. ಆ್ಯಂಡ್ ಅದೇ ಅವ್ರ ರೂಮು, ಅದು ನಮ್ಮ ರೂಮು ಕನೆಕ್ಟ್ ಆಗುತ್ತೆ. ಬೇಡ, ವಿ ಶುಡ್ ನಾಟ್ ಡೂ ಲೈಕ್ ದಟ್ ಅಂತ ಹೇಳ್ಬಿಟ್ಟು ಬೇಡ ಗೈಸ್ ಅಲ್ಲೆಲ್ಲ ಹೋಗೋದು. ಸರಿ ಬನ್ನಿ, ಸುಮ್ಮನೆ ಏನೋ ಮಾಡೋಕ್ಕೋಗಿ ಏನೋ ಆಗ್ಬಿಟ್ರೆ ಯಾಕೆ ರಿಸ್ಕ್ ಅಂತೇಳಿ. ಆ್ಯಂಡ್ ನಮಗೇನು ಟೆನ್ಷನ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಹುಡುಗ ಇವತ್ತು ನನಗೆ ಮತ್ತು ಅವನಿಗೆ ಇಲ್ಲಿ ರೂಮ್ ಬುಕ್ ಮಾಡಿದ್ದಾನೆ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿರೋದು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಗೈಸ್. ನಾನಂತೂ ರೂಮ್ ನೋಡಿದ್ದೀನಿ. ಇವಾಗ ನಮ್ಮ ರೂಮ್ ಹೆಂಗಿದೆ ಅಂತ ತೋರಿಸೋ ಟೈಮ್ ಬಂದಿದೆ. ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಆ್ಯಂಡ್ ನಾವು ಹೋಗ್ತಾ ಇರೋ ದಾರಿ. ಆ್ಯಂಡ್ ನಮ್ಮ ರೂಮ್ ಯಾವುದು ಅಂತ ಹೇಳಿದ್ರೆ ಗುಲ್ಮೋಹರ್ ಸೂಟ್ ಅಂತೇಳಿ 1511 ನಮ್ಮ ರೂಮ್ ನಂಬರು, ಮೊದಲನೇ ರೂಮೇ ನಮ್ಮದು. ಸೊ ನಾನು ಇವಾಗ ನಮ್ಮ ರೂಮ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಆ್ಯಂಡ್ ಇದ್ರ ಪ್ರೈಸ್ ಎಷ್ಟಿರ್ಬೋದು ಅಂತ ನೀವು ಕರೆಕ್ಟಾಗಿ ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ. ನೋಡಿ ಇದು ಸ್ಟಾರ್ಟಿಂಗ್ ಎಂಟ್ರಿ. ಇಲ್ಲಿಂದ ಬಂದರೆ ನಂಗೆ ಈ ಥರ ಎಲ್ಲ ರೂಮ್ ಟೂರ್ಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಇದು ನೋಡಿ ಹಿಂಗಿದೆ. ಆ್ಯಂಡ್ ಇದ್ರ ಮೇಲ್ಗಡೆ ಇರೋದೇ ವಿರಾಟ್ ಕೊಹ್ಲಿ ರೂಮ್ ಇಲ್ಲಿ. ಸೊ ಅದ್ರ ಸ್ಟೋರಿ ಆಮೇಲೆ ಹೇಳ್ತೀನಿ. ಸೊ ಬನ್ನಿ, ಫಸ್ಟು ಹೋಗಿ. ಆ್ಯಂಡ್ ಇದು ಕೀ ಕಾರ್ಡ್ ಹಿಂಗಿರುತ್ತೆ ನೋಡ್ಕೊಳ್ಳಿ. ತಾಜ್ ಕೀ ಕಾರ್ಡ್ ಹಿಂಗಿದೆ. ಇದು ನಮ್ಮ ರೂಮು 1511 ಕುಲ್ಜಾವ್ ಸೇಮ್. ಟಣ ಹೆಂಗಿದೆ ನೋಡಿ ಗೈಸ್. ಹಾಂ ಇಲ್ಲಿ ಗೈಸ್ ಲಿಟ್ರಲಿ ಒಂದು ಮನೆ ಇದು. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ರೂಮಲ್ಲಿ ಸ್ಟೇ ಆಗ್ತಾಯಿರೋದು. ಸೊ ಒಂಥರ ಚೆನ್ನಾಗೈತೆ, ಎಕ್ಸ್ಪೀರಿಯೆನ್ಸ್ ಚೆನ್ನಾಗೈತೆ. ಎಕ್ಸ್ಪೀರಿಯೆನ್ಸ್ ಚೆನ್ನಾಗೈತೆ ಅನ್ನೋದಕ್ಕಿಂತ ನಿಮ್ಗಳಿಗೆ ಇದನ್ನೆಲ್ಲ ತೋರಿಸ್ಬೇಕು ಅಂತ ಇಷ್ಟ ಜಾಸ್ತಿ, ಆಸೆ ಜಾಸ್ತಿ ನನಗೆ. ನೋಡಿ ರೂಮಿಗೆ ಬಂದಿದ್ದ ತಕ್ಷಣ ಯಾವ ಥರ ಇದೆ, ದೊಡ್ಡ ಅಂಡೆನೇ ಇಟ್ಬಿಟ್ಟವ್ರೆ. ಎಲ್ಲ ಆ್ಯಂಟಿಕ್ ಥರ ಇಟ್ಟಿರುವಂಥದ್ದು. ಇದು ಮೋಸ್ಟ್ಲಿ ಅಂಡೆನೇ ಗೈಸ್, ಅಂಡೆನೇ ಹೆಂಗೈತೆ ನೋಡಿ. ಇದೊಂದು ಅಂಡೆ ಇಟ್ಟಿದ್ದಾರೆ. ಏನೆಲ್ಲ ಮಾಡ್ತಾರಲ್ಲ, ಇಲ್ಲೊಂದು ಚೇರು. ಆ್ಯಂಡ್ ಇದು ಲಿವಿಂಗ್ ಏರಿಯಾ ಏನಿದೆಯಲ್ಲ, ಇದು ಲಿವಿಂಗ್ ಏರಿಯಾ. ಆ್ಯಂಡ್ ನಾನು RCB ಜರ್ಸಿನ ಅಲ್ಲೇ ಚೇಂಜ್ ಮಾಡಿಬಿಟ್ಟೆ. ಎಲ್ಲ ಪ್ರಿಂಟ್ಗಿಂಟೆಲ್ಲ ಹೋಗ್ತಾ ಐತೆ ನೋಡಿ. ಆಲ್ರೆಡಿ ಜರ್ಸಿ ಚೇಂಜ್ ಮಾಡಿಕೊಂಡು ಈ ಶರ್ಟ್ ಹಾಕ್ಕೊಂಬಂದೆ. ಯಾಕೆ ಅಂತ ಹೇಳಿದ್ರೆ ಅದೊಂಥರ ಲಕ್ಕು. ಅದು ಮ್ಯಾಚ್ ಆಗಿದ ತಕ್ಷಣ ಎತ್ತಿಟ್ಬಿಡ್ಬೇಕು. ಮಿನಿ ಬಾರು ನೋಡಿ, ಮಿನಿ ಬಾರಲ್ಲಿ ಏನೇನಿರುತ್ತೆ ಅಂತ. ಮಿನಿ ಬಾರಲ್ಲಿ ಇಲ್ಲಿ ಎಣ್ಣೆ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಪಿಸ್ತಾ, ಆಲ್ಮಂಡ್ಸು ಎಲ್ಲ ಇಟ್ಟಿದ್ದಾರೆ, ತಾಜು. ಸೊ ಅದು ಬಿಟ್ಟರೆ ಇಲ್ಲಿ ಕೂಲ್ ಡ್ರಿಂಕ್ಸು, ನೀರು, ಆಮೇಲೆ ಒಂದೆರಡು ಬಿಯರು ಇಷ್ಟಿಟ್ಟಿದ್ದಾರೆ. ಅದು ಬಿಟ್ಟರೆ ಇನ್ನೇನಿದೆ, ಇಲ್ಲಿ ಗ್ಲಾಸ್ಗಳಿಟ್ಟಿದ್ದಾರೆ. ಸೊ ಇದು ಇಲ್ಲಿ ನಾನು ಬ್ಯಾಗ್ ಇಟ್ಟಿದ್ದೀನಿ. ಓಕೆ, ಇದಾದಮೇಲೆ ನೆಕ್ಸ್ಟ್ ಬರೋವಂಥದ್ದೇ ಪ್ಯಾಂಟ್ರಿ ಏರಿಯಾ. ಪ್ಯಾಂಟ್ರಿ ಏರಿಯಾದಲ್ಲಿ ಏನೇನು ಇಟ್ಟಿದ್ದಾರೆ ಅಂದರೆ ಕಾಫಿಗೆ ಅದಕ್ಕೆ ಇದಕ್ಕೆ ಬಾರ್ ಮೆನ್ಯೂ ಎಲ್ಲ ಇಟ್ಟಿದ್ದಾರೆ. ಕಾಫಿ ಮಿಷಿನ್ ಕೂಡ ಇಟ್ಟಿದ್ದಾರೆ. ಕಾಫಿ ಮಿಷಿನು, ಹಾಲು, ಕೆಟಲ್ಲು ಇಷ್ಟು ಇಟ್ಟಿದ್ದಾರೆ. ಅದು ಬಿಟ್ಟರೆ ಇಲ್ಲಿ ಮಾಮೂಲಿ ಸ್ಟೋರೇಜ್ಗೆ ಅದಕ್ಕೆ ಇದಕ್ಕೆ ಎಷ್ಟು ಡ್ರಾಯರ್ಸ್ಗಳಿದೆ ನೋಡಿ. ಯಾವ ಡ್ರಾಯರಲ್ಲಿ ಏನೂ ಇರೋಲ್ಲ. ಸೊ ಇಷ್ಟೇ. ಇಷ್ಟಾದಮೇಲೆ ಇಲ್ಲಿ ಆ್ಯಂಡ್ ಇಲ್ಲಿ ಇವನು
ಆ್ಯಂಡ್ ಇಲ್ಲಿ ಡೈನಿಂಗ್ ಏರಿಯಾದಲ್ಲಿ ಏನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಫ್ರೂಟ್ಸ್ ಇಟ್ಟಿದ್ದಾರೆ. ಅದು ಬಿಟ್ಟರೆ ಚಾಕು ಇಟ್ಟಿದ್ದಾರೆ. ತಾಜ್ ವೆಸ್ಟ್ ಎಂಡ್ ಬೆಂಗಳೂರು ಚಾಕು ಮೇಲೂ ಪ್ರಿಂಟ್ ಇದೆ. ಆ್ಯಪಲ್ ತೊಳೆದಿಟ್ಟವ್ರೋ ಏನು ಕತೆನೋ ಗೊತ್ತಿಲ್ಲ. ಬಾಳೆಹಣ್ಣು ತಿನ್ನೋಣ, ಇದಾದರೆ ತೊಳೆಯಂಗಿರಲ್ಲ. ಹೊಟ್ಟೆ ಅಷ್ಟು ಜೋ ಹೋಯ್ತಾ ಇರೋದ್ರಿಂದ ನಾನು ಬಾಳೆಹಣ್ಣು ಎತ್ಕೊತಾ ಇದ್ದೀನಿ. ಸೊ ನೋಡಿ, ಆ್ಯಂಡ್ ನೀರು. ಅದಾದಮೇಲೆ ಇದು ಸೋಫಾ, ಲಿವಿಂಗ್ ಏರಿಯಾದು. ಇದು ರೂಮಿನ ಒಂದು ಭಾಗ ಅಷ್ಟೇ, ಲೆಕ್ಕ ಹಾಕ್ಕೊಳ್ಳಿ. ಇನ್ನೂ ಮುಂದಕ್ಕೆ ಏನೇನಿದೆ ರೂಮಲ್ಲಿ ಅಂತ ತೋರಿಸ್ತೀನಿ. ಸೊ ಇದು ಸೂಟ್ ರೂಮು. ಟ್ಯಾಂಟರ ನೋಡ್ಕೊಂಡ್ರಾ ಇಲ್ಲಿಂದ ಹೆಂಗಿದೆ ವ್ಯೂ. ಸೊ ಇವಾಗ ಇಲ್ಲಿಂದ ಮುಂದಕ್ಕೆ ಹೋಗೋಣ ಬನ್ನಿ. ಇಲ್ಲಿ ಮುಂದಕ್ಕೆ ಹೋಗ್ತಾಯಿದ್ರೆ ಆಫೀಸ್ ಟೇಬಲ್ಲು, ಇಲ್ಲಿ ಒಂದು ಕೂತಾವ ನೋಡಿ ಶಿಷ್ಯ. ಆಫೀಸ್ ಟೇಬಲ್ಲು ಹಿಂಗಿದೆ. ಅದು ಬಿಟ್ಟರೆ ಇಲ್ಲಿ ಏರ್ ಪ್ಯೂರಿಫೈಯರ್ ಏನೋ ಇಟ್ಟಿದ್ದಾರೆ, ಇದೊಂದು ಜಾಗ. ಅದು ಬಿಟ್ಟರೆ ಇಲ್ಲೊಂದು ಲಾಂಜ್ ಏರಿಯಾ. ಆ್ಯಂಡ್ ಈ ಲಾಂಜ್ ಏರಿಯಾ ಎಷ್ಟು ಮಸ್ತಾಗಿದೆ ಅಂತ ಹೇಳಿದ್ರೆ, ಎಲ್ಲ ಆ್ಯಂಟಿಕ್ ಪೀಸ್ಗಳಿಲ್ಲಿ. ಇದು ನಮ್ಮಮ್ಮ ಪೂಜೆ ಮಾಡೋಕ್ಕೆ ಯೂಸ್ ಮಾಡ್ತಾರಲ್ಲ ಅದು. ಆಮೇಲೆ ಇದಾಕೋದು, ಖಡ್ಗಗಳು, ಚಾಕು, ಕುಂಕುಮ ಇಡೋದು, ಭರಣಿ, ಏನೇನೋ ಇಟ್ಟಿದ್ದಾರೆ ಗೈಸ್ ಒಟ್ಟಿನಲ್ಲಿ. ಇದು ದೇವ್ರ ಐಟಮ್ಸ್ಗಳೆಲ್ಲ. ಇದು ನೋಡಿ ದೇವರು, ಎಲ್ಲ ಆ್ಯಂಟಿಕ್ ಕಲೆಕ್ಷನ್ಸ್ ಗೈಸ್. ನೆಕ್ಸ್ಟ್ ಲೆವೆಲ್ ಇದೆ ಅಲ್ಲ, ಅದನ್ನು ನೋಡಿ ನಾನು ಸೈಕೆ ಆಗಿಬಿಟ್ಟಿದೆ. ಈ ಪೇಂಟಿಂಗ್ಸ್ಗಳೆಲ್ಲ ಗೈಸ್ ನೀವು ಅಂದ್ಕೊಂಡಿರೋ ಥರ ಇರೋದೇ ಇಲ್ಲ. ಇದೆಲ್ಲ ನೋಡೋಕ್ಕೆ ಸುಮ್ಮನೆ ಅಂತಲ್ಲ, ಇದೆಲ್ಲ ಹ್ಯಾಂಡ್ ಮೇಡ್ ಪೇಂಟಿಂಗ್ಸು. ಅದ್ರ ಮೇಲೆ ಏನೇನೋ ಇದೆ ನೋಡಿ, ಮಸ್ತಾಗಿದೆ ಅಲ್ಲ. ಇದು ನಾನು ಲ್ಯಾಂಪ್ಸ್ಗಳು ನೋಡಿ, ವುಡ್ ಲ್ಯಾಂಪ್ಸ್ ಯಾವ ಥರ ಇದೆ ಕ್ರೇಜಿಯಾಗಿ. ತೋರಿಸ್ತೀನಿ ರೀ, ಎಕ್ಸ್ಪೆನ್ಸಿವ್ ಆಗಿರೋದು ತೋರಿಸ್ತೀನಿ. ಚೇರು, ಇದು ಟೇಬಲ್ಲು ಗೈಸ್ ನೋಡಿ. ಎಕ್ಸ್ಪೆನ್ಸಿವ್ ಆಗಿರೋದು ಅಂದರೆ ಇದು ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಇದು ಕಲ್ಲು ಗೈಸ್, ಅದನ್ನೇ ತೊಗೊಂಬಂದು ಶೋ ಪೀಸ್ ಮಾಡಿಬಿಟ್ಟಿದ್ದಾರಲ್ಲ ಮಚ್ಚ. ಇದು ನೋಡ್ದಾ? ನಾನು ನೋಡಿರಲಿಲ್ಲ. ಹೆಂಗೋಯ್ತು ನೋಡು, ಮಸ್ತಾಗೈತಲ್ಲ. ನಾನು ಇವಾಗ ನೋಡ್ತಾ ಇದ್ದೀನಿ. ಕಲ್ಲು, ರಿಯಲ್ ಕಲ್ಲು, ಕಲ್ಲೇ ಅದು, ರಿಯಲ್ ಕಲ್ಲು. ಕ್ರೇಜಿ. ಇಲ್ಲಿ ನೋಡಿ ಏನು ಮಸ್ತಾಗೈತೆ ಗೊತ್ತಾ. ಇದು ಫಲುಕ್ನಾಮಾಗಿಂತ ಚೆನ್ನಾಗೈತೆ. ಫಲುಕ್ನಾಮಾದಲ್ಲಿ ಏನೂ ಇರಲಿಲ್ಲ ಬಿಡು, ಚಿಕ್ಕ ರೂಮ್ ತಾನೇ ಅದು. ಫಲುಕ್ನಾಮಾದಲ್ಲಿ ಸೂಟ್ ರೂಮು ಹಿಂಗೆ ಇರುತ್ತೆ ನನಗೆ ಗೊತ್ತಿರೋ ಪ್ರಕಾರ, ದೊಡ್ಡದಲ್ವಾ ಅದಂಗಿರುತ್ತೆ. ನಾವು ಲಾಸ್ಟ್ ಟೈಮ್ ಫಲುಕ್ನಾಮಾಗೆ ಹೋಗಿದ್ವಿ ಗೈಸ್, ಹೈದ್ರಾಬಾದ್ಗೆ. ಅದು ಇದಂತೂ ರೂಮು. ಇದರಲ್ಲಿ ಇನ್ನೇನು ಅಷ್ಟೊಂದು ಸ್ಪೆಷಲ್ ಅಂತ ಅನಿಸಿಲ್ಲ. ಅಲ್ಲೆಲ್ಲ ಸೋಫಾ, ಅಲ್ಲೊಂದು ಲಾಂಜು, ಇಲ್ಲೆರಡು ಸೋಫಾ. ಫ್ಲವರ್ಸ್ ನೋಡು ಮಚ್ಚ, ಫ್ರೆಶ್ ಫ್ಲವರ್ಸ್ ಇಟ್ಟಿರೋದಿಲ್ಲಿ. ವಾವ್, ಲೈಟ್ ಹಾಕಿಲ್ಲಲ್ಲ ಫುಲ್ಲು. ಹಾಕು ಲೈಟ್ ಹಾಕಿ ಫುಲ್ಲು, ಅಷ್ಟೇನಾ? ಹಾಂ ಅಷ್ಟೇ. ಕ್ರೇಜಿ. ನಾನು RCB ಜರ್ಸಿ ನೋಡಿಲ್ಲ, ಹಾಕಿದ್ದೀನಿ ಅಷ್ಟೇ ಗೈಸ್, ಏನಿಲ್ಲ. ಅದು ಬಿಟ್ಟರೆ ಇಲ್ಲೊಂದು ಸಿಟ್ಟಿಂಗ್ ಇದು ಏನು ಕೊಟ್ಟವನೆ ಅಂತ ಅರ್ಥ ಆಯ್ತಲ್ಲ. ಏನು ಮಲ್ಕೊಳಕ್ಕೆ ಕೊಟ್ಟವನು, ಏನು ಕೊಟ್ಟವನು ಅಂತ ಆಯಿತು. ಇದಾದಮೇಲೆ ನೆಕ್ಸ್ಟ್ ಬರೋದೆ ಬೆಡ್. ಹೆಂಗಿದೆ ನೋಡಿ ಬೆಡ್ರೂಮ್. ಎಷ್ಟು ದೊಡ್ಡದಾಗಿದೆ ಅಂದರೆ ಮಾಲ್ಕೊಂಡು ಒದ್ದಾಡ್ಬಿಡ್ಬೋದು ಇಲ್ಲಿ, ಅಷ್ಟು ದೊಡ್ಡದಾಗಿದೆ ಬೆಡ್ರೂಮ್. ಸೂಟ್ ರೂಮ್ ಅಂದರೆ ಹಿಂಗೆ ಗೈಸ್ ನೋಡಿ, ನೋಡಿದ್ರಾ? ಇಲ್ಲೊಂದು TV ಇದೆ, ಎಷ್ಟು ದೊಡ್ಡದಾಗಿದೆ ಅಲ್ಲ, ಕ್ರೇಜಿ. ಆ್ಯಂಡ್ ಇಲ್ಲಿ ಬಾಲ್ಕನಿ. ಸೊ ಬಾಲ್ಕನಿ ಇರಲಿ, ಆಮೇಲೆ ತೋರಿಸ್ತೀನಿ. ಬಾಲ್ಕನಿ ಲಾಸ್ಟಿಗೆ ತೋರಿಸೋಣ. ಸೊ ಅದಾದಮೇಲೆ ನೆಕ್ಸ್ಟು ವಾಶ್ರೂಮ್ ನೋಡಿ ಗೈಸ್. ಟಾನ್ ವಾಕಿನ್ ವಾರ್ಡ್ರೋಬು ಫಸ್ಟ್. ಇಲ್ಲಿ ಮಿರರ್ ಹಿಂಗೆ ವಾಕಿನ್ ವಾರ್ಡ್ರೋಬ್ ಓಪನ್ ಮಾಡಿದ್ರೆ ಹಿಂಗಿದೆ ವಾಕಿನ್ ವಾರ್ಡ್ರೋಬ್. ಇವಾಗ ನಾನೇನು ತೋರಿಸ್ತಾ ಇದ್ದೀನಲ್ಲ, ಇದು ವಿರಾಟ್ ಕೊಹ್ಲಿ ರೂಮು. ಯಾಕೆಂದರೆ ಇದೇ ಥರ ಮೇಲಿದೆ, ಇನ್ನೂ ಚೆನ್ನಾಗಿರ್ಬೋದೇನೋ ನನ್ನ ಪ್ರಕಾರ, ಬಟ್ ಇದೇ ವಿರಾಟ್ ಕೊಹ್ಲಿ ರೂಮು. ಇದೊಂದು ಗ್ಯಾಪ್ನ ಇಟ್ಕೊಳ್ಳಿ. ಮಾಮೂಲಿ ಕಬೋರ್ಡು. ಅದು ನೆಕ್ಸ್ಟು ರೆಸ್ಟ್ ರೂಮ್ ಯಾವ ಥರ ಇರ್ಬೋದು? ರೆಸ್ಟ್ ರೂಮ್ ಸಿಂಪಲ್ಲಾಗೇ ಇದೆ. 2 ಬಾತ್ರೂಮ್ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲೊಂದು ಮಿರರು, ಇಲ್ಲಿ ಶವರ್ ಏರಿಯಾ, ಆ್ಯಂಡ್ ಇಲ್ಲಿ ಟಾಯ್ಲೆಟು, ಆ್ಯಂಡ್ ಇಲ್ಲಿ ಇನ್ನೊಂದು ಮಿರರು. ಏನು ಮಸ್ತಲ್ಲ. ಇಲ್ಲಿ ನೋಡಿ ರೋಸ್. ಇಟ್ಸ್ ಆಲ್ ಅಬೌಟ್ ಮನಿ ಗೈಸ್. ದುಡ್ಡು ಮಾಡಬೇಕಷ್ಟೇ. ನಾನು ಕೈಯಲ್ಲಿ ಬಾಳೆಹಣ್ಣು ಇಟ್ಕೊಂಡೇ ಓಡಾಡ್ತಾಯಿದ್ದೀನಿ. ನೋಡಿ ರೋಸ್ಗಳು ಹೆಂಗಿಟ್ಟಿದ್ದಾರೆ, ಮಸ್ತಲ್ಲ. ಇಟ್ಸ್ ಆಲ್ ಅಬೌಟ್ ಮನಿ. ಎಷ್ಟು ಇದಾಗುತ್ತೆ ಅಂತ ಹೇಳಿದ್ರೆ, ಆದರೂ ಮಸ್ತಾಗೈತೆ, ನೆಕ್ಸ್ಟ್ ಲೆವೆಲ್ ಆಗೈತೆ. ಸೊ ಇವಾಗ ನಿಮ್ಮ ಕೆಲಸ ಏನಂತ ಹೇಳಿದ್ರೆ, ಈ ರೂಮ್ದು ಪ್ರೈಸಿಂಗ್ ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ ಹುಡುಕಿ ಎಲ್ಲ ತೋರಿಸಿದ್ದೀನಿ. ಕರೆಕ್ಟ್ ಪ್ರೈಸಿಂಗ್ ಯಾರು ಹೇಳ್ತಾರೆ ನೋಡೋಣ, ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಅಂದ್ಕೊಂಡಿದ್ದೆ ಇಷ್ಟು ಈ ಥರದೊಂದು ರೂಮಲ್ಲಿ ಇರಬೇಕು ಅಂತ ಇವತ್ತಿದ್ದೀನಿ. ಇನ್ನೂ ರೂಮ್ ಟೂರ್ ಎಲ್ಲ ಮಾಡಬೇಕು, ಬಟ್ ಕಾಲಕ್ರಮೇಣ ನನಗೆ ಕೆಲಸಗಳು ಜಾಸ್ತಿ. ನಾನು ಇವತ್ತಿಲ್ಲೇ ಇರಲ್ಲ ಹೋಗ್ಲಾ ಯೋಚನೆ ಮಾಡ್ತಾಯಿದ್ದೀನಿ. ಯಾಕೆಂತ ಹೇಳಿದ್ರೆ ವಿಸ್ಕಿ ಮನೇಲಿ ಒಬ್ಬನೇ ಇದ್ದಾನೆ. ಆ್ಯಂಡ್ ನಾಳೆ ಬೆಳಗ್ಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಒಂದು ಕ್ಲೈಂಟ್ ಮೀಟಿಂಗ್ ಒಪ್ಕೊಂಡ್ಬಿಟ್ಟಿದ್ದೀನಿ. ಸೊ ಅಲ್ಲಿಗೆ ಹೋಗಲೇಬೇಕು, ಪ್ರೀ ವೆಡ್ಡಿಂಗ್ ಕೂಡ ಇದೆ. ಅದಕ್ಕೋಸ್ಕರ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ, ಇನ್ನೂ ಟೈಮ್ ಇದೆ, ಯೋಚನೆ ಮಾಡಿ ಅಪ್ಡೇಟ್ ಮಾಡ್ತೀನಿ ಅದ್ರ ಬಗ್ಗೆ. ಆಲ್ರೆಡಿ ಬಂದು ಬಿತ್ಕೊಂಡ ಅಣ್ಣ. ರೂಮ್ ಇವಂದಲ್ಲ, ಗ್ಯಾಪ್ನ ಇಟ್ಕೊಳ್ಳಿ. ಇನ್ನೊಬ್ಬ ಫ್ರೆಂಡ್ ಇದ್ದಾನೆ, ಅವನು ಆಚೆ ಹೋಗಿದ್ದಾನೆ ಊಟಕ್ಕೆ ಅಂತೇಳಿ. ಸೊ ಬನ್ನಿ. 12:48 ಟೈಮ್, 12:48. ಮ್ಯಾಚ್ ಮುಗ್ದಿದ್ದು ಯಾವಾಗ, ನಾವು ಬಂದಿದ್ದು ಯಾವಾಗ? ಕ್ರೇಜಿ ಅಲ್ಲ ಗೈಸ್. ರೂಮಿನ ಮಾಲೀಕರು ಊಟ ಮಾಡ್ಕೊಂಬಿದ್ದಾರೆ. ಅಣ್ಣ ಬನ್ನಿ ಅಣ್ಣ, ರೂಮ್ ತೋರಿಸಿ ಅಣ್ಣ, ರೂಮ್ ಟೂರ್ ಮಾಡಿಸಿ ಅಣ್ಣ. ನೀವು ಹೆಂಗಣ್ಣ, ನೀವು ಸೈಲೆಂಟಾಗಿದ್ದರೆ ಹೆಂಗಣ್ಣ?
ಅಯ್ಯೋ ನೆಕ್ಸ್ಟ್ ಲೆವೆಲ್ ಗೈಸ್. ಇವಾಗ ಊಟ ಮಾಡ್ಕೊಂಡು ಬಂದ ಅಣ್ಣ. ಸೊ ಬನ್ನಿ, ಏನು ಇದರಲ್ಲಿ ಮಿನಿಮಮ್ ಅಂದ್ರೆ 50 ಜನ ಇರ್ಬೋದು ಅಲ್ವಾ ಮಚ್ಚ? ಬಟ್ ಬಿಡದೆ 2-3 ಜನ ಅಷ್ಟೇ. ಆರೆಂಜ್ ಪೀಲ್ ಅಂತೆ, ಎಷ್ಟು ಅಸಹ್ಯವಾಗಿರ್ಬೇಕು ಅಷ್ಟು ಅಸಹ್ಯವಾಗೈತೆ, ಆದರೂ ತಿಂತೀನಿ, ಹೊಟ್ಟೆ ಎಸ್ತೈತೆ ಅಂತ. ಅದು ಇಷ್ಟು ಕಾಸ್ಟ್ಲಿ ಚಾಕ್ಲೇಟ್ನ ಇಲ್ಲಿ ಬಂದು ಇಲ್ಲಿ ತಿಂತಾಯಿದ್ದೀನಿ. ನಾಳೆಗೆ ಹಾಕ್ತಾರೆ ₹1,000 ಬಿಲ್ ಅದಕ್ಕೆ. ಹೋಗಿ ಗೆಟ್ ಔಟ್ ಫ್ರಮ್ ದ ರೂಮ್ ಐಸೆ. ಹೊಟ್ಟೆ ಎಷ್ಟ್ಬಿಟ್ಟಾಯ್ತು ಗೈಸ್. ಅದಕ್ಕೆ ಇವನು ಹೆಂಗೋ ಪೀಟರ್ಸ್ಗೆ ಹೋಗಿದ್ದ, ಚೆನ್ನಾಗಿ ಉಣ್ಕೊಂಬಂದವನೇ. ಇವಾಗ ನಿಮ್ಮ ಕೆಲಸ ಏನಂತ ಹೇಳಿದ್ರೆ, ಎಷ್ಟು ಈ ರೂಮ್ ಪ್ರೈಸ್ ಇರ್ಬೋದು ಅಂತ ಗೆಸ್ ಮಾಡೋದು. 1000 ಇಲ್ಲ. ಸೊ ಒಂದು ಕ್ಲೂ ಕೊಟ್ಟಿದ್ದೀನಿ, ಗೆಸ್ ಮಾಡಿ. ಆದರೂ ಖುಷಿಯಾಗುತ್ತೆ. ನಮ್ಮದಲ್ಲ ಅಂದ್ರೂ ನಮ್ಮ ಹುಡುಗರು ಬೆಳೀತಾವ್ರಲ್ಲ ಅಂತ ಒಂದು ಖುಷಿ ಆಗುತ್ತೆ. ನಮ್ಮ ಹುಡುಗರದು ಅಂದರೆ ನಮ್ಮದೇ, ಇನ್ನೇನು ಅಷ್ಟೇ. ಬಟ್ ಎಲ್ಲ ಹುಡುಗರು ನಮ್ಮವರು ಅಂತ ಅನ್ಕೋಬಾರ್ದು, ಅದು ಮೇನ್ ತಪ್ಪು. ಯಾರು ನಮ್ಮವರು ಅವ್ರು ಮಾತ್ರ ನಮ್ಮವರು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.